ಹಾಯ್ ಫ್ರೆಂಡ್ಸ್, ಭಾರತದ ಮಹಿಳಾ T20 ಕ್ರಿಕೆಟ್ಗೆ ಇವತ್ತು ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ T20 ಸರಣಿ ಗೆಲುವಿನ ಹಂತದಲ್ಲಿದ್ದಾರೆ ಅಂತ ಹೇಳ್ಬೇಕಾಗುತ್ತದೆ. ಮೊದಲು ಟಾಸ್ ಗೆದ್ದ ಭಾರತ ಅಡ್ಲೇಡ್ ಮೈದಾನದಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಶಫಲ್ ವರ್ಮಾ ಅವರ ಬೇಗ ವಿಕೆಟ್ 19ಕ್ಕೆ ಬಿದ್ದರೂ ಕೂಡ ಎರಡನೇ ವಿಕೆಟ್ ರೂಡಿ ಗಾಜು ಹಾಗೂ ಮತ್ತು ಸ್ಮೃತಿ ಮಂದನ ಅವರು 121 ರನ್ಗಳ ಪಾರ್ಟ್ನರ್ಶಿಪ್ ಕೊಡುಗೆಯನ್ನು ನೀಡ್ತಾರೆ. ಈ ಪಂದ್ಯದಲ್ಲಿ ಸ್ಮೃತಿ ಮಂದನ ಅವರು 55 ಬಾಲಲ್ಲಿ 82 ರನ್ನು, 8 4 3 6. ಹಾಗಾಗಿ ರೂಡಿ ಗಾಜು ಅವರು 46 ಬಾಲಲ್ಲಿ 59, 4 4, 2500 ರನ್ಗಳನ್ನು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪೂರೈಸ್ತಾರೆ. ಇನ್ನು ರಿಚಾ ಘೋಷ್ ಅವರು ಕೇವಲ 7 ಬಾಲಲ್ಲಿ 18 ರನ್ನು, 2 4, 1 6 ಹೊಡೆದು ಕೊನೆ ಹಂತದಲ್ಲಿ ರನ್ ರೇಟ್ ಏರಿಸ್ತಾರೆ. ಎಲ್ಲ ಚೆನ್ನಾಗಿದ್ದಾಗ ಕೊನೆಯ ಓವರ್ನಲ್ಲಿ ಕೇವಲ ಸುದರ್ಲ್ಯಾಂಡ್ ಅವರು 3 ವಿಕೆಟ್ 2 ರನ್ಔಟ್ ಆಗುತ್ತೆ, ಕೇವಲ 3 ರನ್ ಕೊಡ್ತಾರೆ. ಹಾಗಾಗಿ ಭಾರತ ಸ್ಕೋರ್ 180 ಕ್ರಾಸ್ ಆಗದೇ ಇರೋದಕ್ಕೆ ಇದೊಂದು ಕಾರಣ ಅಂತ ಹೇಳ್ಬೇಕಾಗುತ್ತದೆ. ಏನೇ ಆಗಲಿ 2-1 T20 ಸರಣಿ ಗೆಲ್ಲುವುದು ಭಾರತ ಗೆದ್ದೇ ಗೆಲ್ಲುತ್ತಂತೇಳಿ ನಾನು ಬರೆದು ಕೊಡ್ತೀನಿ. ಇತಿಹಾಸ ನಿರ್ವಹಿಸ್ತಾರೆ ಆಸ್ಟ್ರೇಲಿಯಾದಲ್ಲಿ. ಅದು ಅಲ್ಲದೆ ಭಾರತದ T20 ಟ್ರ್ಯಾಕ್ ನೋಡ್ರೆ 37 ಪಂದ್ಯ ಆಸ್ಟ್ರೇಲಿಯಾ ಜೊತೆ ಕೇವಲ 27 ಆಸ್ಟ್ರೇಲಿಯಾವ್ರು ಗೆದ್ದರೆ ನಮ್ಮ ಭಾರತೀಯರು ಬರೀ 8 ಗೆದ್ದಿದ್ದಾರೆ. ಹಿಂದಿದ್ದೆಲ್ಲ ಬಿಟ್ಬಿಡೋಣ, ಮುಂದಿಂದೆಲ್ಲ ದಾಖಲೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾನೆ. ಜೈ ಹಿಂದ್.